ಸ್ವಾಮೀಜಿ, ಈ ಟೆಂಪಲ್ ಬಗ್ಗೆ ಸ್ವಲ್ಪ ಹೇಳಿ. ಇದು ಯಂತ್ರೋದ್ಧಾರಕ ಪ್ರಾಣದೇವರು ಅಂತ ಹೇಳಿ ಹನುಮಂತ ದೇವರ ದೇವಸ್ಥಾನ. ಪ್ರತಿಷ್ಠೆ ಮಾಡಿದವರು ವ್ಯಾಸತೀರ್ಥರು ಅಂತ. ವ್ಯಾಸತೀರ್ಥರು ಈ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯ, ಬಹಳ ಪ್ರಸಿದ್ಧನಾದಂತಹ ರಾಜ. ಆ ರಾಜನಿಗೆ ರಾಜಗುರುಗಳಾಗಿದ್ದವರು ವ್ಯಾಸತೀರ್ಥರು. ಆ ವ್ಯಾಸತೀರ್ಥರು ಒಟ್ಟು 732 ಹನುಮಂತ ದೇವರನ್ನ ಪ್ರತಿಷ್ಠೆ ಮಾಡ್ತಾರೆ. ಅದರೊಳಗೆ ಇದು ಮೊಟ್ಟ ಮೊದಲನೇ ಪ್ರತಿಷ್ಠಾಪನೆ. ಆ ವ್ಯಾಸತೀರ್ಥರು ಈ ಕ್ಷೇತ್ರದೊಳಗಿದ್ದಾಗ, ಈ ವಿಜಯನಗರ ಕ್ಷೇತ್ರ ಅಂತ ಅನ್ಕೊಂಡ್ರೆ, ಅಥವಾ ಈ ಹಂಪಿ, ಈಗಿನ ಹೆಸರು ಹಂಪಿ, ಈ ಹಂಪಿ ಕ್ಷೇತ್ರದೊಳಗಿದ್ದಾಗ ಇದು ತುಂಗಭದ್ರಾ ನದಿ, ಈ ಪಕ್ಕ ಹರಿತಾ ಇರೋದು ತುಂಗಭದ್ರಾ ನದಿ. ಈ ಸ್ಥಳಕ್ಕೆ ಚಕ್ರತೀರ್ಥ ಅಂತ ಕರೀತಾರೆ. ಆ ಚಕ್ರತೀರ್ಥದೊಳಗೆ ನಿತ್ಯ ಅವರು ಸ್ನಾನ ಮಾಡಿ ಈಗ ಹನುಮಂತನ ದೇವರ ಮೂರ್ತಿ ಇದೆಯಲ್ಲ, ಆ ಸ್ಥಳದೊಳಗೆ, ಆ ಸ್ಥಳದ ಹತ್ತಿರನೇ ಅವರ ನಿತ್ಯ ಪೂಜೆ, ಜಪ, ಧ್ಯಾನ ಇವುಗಳನ್ನ ಅಂತೂ ತಮ್ಮ ನಿತ್ಯ ಅನುಷ್ಠಾನವನ್ನ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನ ಇಟ್ಕೊಂಡಿರ್ತಾರೆ. ಹೀಗಿರ್ಬೇಕಾದ್ರೆ ಒಮ್ಮೆ ಅವರು ಕಣ್ಣು ಮುಚ್ಚಿ ಜಪ ಮಾಡ್ತಾ ಇರ್ಬೇಕಾದ್ರೆ, ಜಪಕ್ಕೆ ಕೂತಾಗ ಅವರಿಗೆ ಹನುಮಂತ ದೇವರ ದರ್ಶನ ಆಗ್ತದೆ. ಆ ಹನುಮಂತ ದೇವರ ದರ್ಶನ ಆಗಿ ತಮ್ಮ ಜಪ ಎಲ್ಲ ಮುಗಿದಾದ ಮೇಲೆ ಆ ಕಣ್ಣು ಬಿಟ್ಟು ನೋಡಿದಾಗ ಆ ಹನುಮಂತ ದೇವರ ರೂಪ ಮಾಯ ಆಗಿರ್ತದೆ, ಅದೃಶ್ಯ ಆಗಿರ್ತದೆ. ತಮ್ಮ ಅನುಷ್ಠಾನ, ದೇವರ ಪೂಜೆ ಎಲ್ಲ, ಭಗವಂತನ ಪೂಜೆ ಎಲ್ಲ ಆದ್ಮೇಲೆ ಅಂಗಾರದಿಂದ, ನಾವು ಏನು ಅಂಗಾರ ಗೊತ್ತಲ್ಲ, ಇದ್ಲು, ಆ ಇದ್ದಲಿಂದ ಅಂಗಾರದಿಂದ ಆ ಬಂಡೆಯ ಮೇಲೆ ಹನುಮಂತನ ಒಂದು ಚಿತ್ರವನ್ನ ಬರೆದು ಪೂಜೆ ಮಾಡಿರ್ತಾರೆ. ಮರುದಿವಸ ಬಂದಾಗ ಯಥಾರೀತಿ ತಮ್ಮ ಸ್ನಾನ ಮುಗಿಸ್ಕೊಂಡು ಮತ್ತೆ ಪೂಜೆಗೋಸ್ಕರ ಅಂತ ಬಂದಾಗ ಆ ಬರೆದಂತಹ ಚಿತ್ರ ಕೂಡ ಅದೃಶ್ಯ ಆಗಿರ್ತದೆ, ಮಾಯ ಆಗಿರ್ತದೆ. ಇದೇ ತರ ನಿರಂತರವಾಗಿ 12 ದಿವಸಗಳ ಕಾಲ ಆಗ್ತದೆ. ಆ 12ನೇ ದಿವಸ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮಲಗಿರ್ತಾರೆ. ಆಗ ಹನುಮಂತ ದೇವರು ಅವರ ಕನಸಿನೊಳಗೆ ಬಂದು ಸೂಚನೆ ಮಾಡ್ತಾರೆ. ಏನು ಅಂತಂದ್ರೆ, ತ್ರೇತಾಯುಗದೊಳಗೆ, ರಾಮಾಯಣ ಕಾಲದೊಳಗೆ ಈ ಸ್ಥಳದೊಳಗೆ ನನಗೆ ಮತ್ತು ನನ್ನ ಪ್ರಭು ಶ್ರೀರಾಮಚಂದ್ರರಿಗೆ ಮೊದಲ ಭೇಟಿಯಾದಂತಹ ಸ್ಥಳ. ರಾಮ ಲಕ್ಷ್ಮಣರು ಸೀತಾನ ಹುಡುಕೊಂಡು ಇಲ್ಲಿಗೆ ಬಂದಾಗ ಇಲ್ಲಿ ಹನುಮಂತ ದೇವರಿಗೆ ಪ್ರಭು ಶ್ರೀ ರಾಮನ ಮೊದಲ ದರ್ಶನವಾದಂತಹ ಸ್ಥಳ.